ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ತೋರಿಸ್ಕೊಡೋಕೆ ಬಂದಿದ್ದೀನಿ. ಅದಕ್ಕೆ ನಾನು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಾಪರ್ ಕಲರ್ ಬೀಡನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈ ಡಿಸೈನ್ ಕೂಡ ನಾನು ಫಸ್ಟೇ ಹಾಕಿದ್ದೆ, ಅದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಈ ಥರ ಸ್ಯಾಂಪಲ್ ಪೀಸ್ಗೆ ಕುಚ್ಚನ್ನ ಹಾಕಿ ತೋರಿಸ್ತಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕ್ತಿರೋದು. ಫಸ್ಟು 2 ಟೈಮ್ ಲಾಕ್ ಮಾಡ್ಕೋಬೇಕು, ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡುವಾಗಲೂ ಕೂಡ. 2 ಟೈಮ್ ಲಾಕ್ ಆದಮೇಲೆ ಇಲ್ಲಿಂದನೇ 1 2 3 ಹಿಂದಿರೋ ನಾಟ್ನ ಕಂಪ್ರೆಸ್ ಮಾಡಬೇಕು ಲಾಸ್ಟಿಗೆ. ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಮತ್ತು 3 ಚೈನ್ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು 3 ಚೈನ್ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ಈ ಥರ 5 ಟೈಮ್ 3 ಚೈನ್ನ ಹಾಕ್ಕೋಬೇಕು. ಈಗ 5 ಸಲ 3 ಚೈನ್ ಆಗಿದೆ. ಈಗ ಮತ್ತೆ 3 ಚೈನ್ ಹಾಕ್ತೀನಿ. ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ತೀನಿ. ಈ 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಲಾಕ್ ಮಾಡ್ತೀನಿ. 1 ಚೈನ್ ಹಾಕ್ತೀನಿ. ಹಾಗೆ ಒಂದು ಬೀಡನ್ನ ತಗೊಳ್ತೀನಿ, ಒಂದು ಲಾಕ್ ಮಾಡ್ತೀನಿ. ಮತ್ತು ಇನ್ನೊಂದು ಚೈನ್ ಹಾಕ್ಕೊಳ್ತೀನಿ. ಮತ್ತು ಇಲ್ಲಿಂದ 1 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ಪಕ್ಕದ ಕಂಬ ಏನಿದೆಯೋ ಇಲ್ಲಿ ನಾನು ಕಂಬ ಅಲ್ಲ, 3 ಚೈನ್ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶ ಮಾಡೋದು ಗೊತ್ತೇ ಇರುತ್ತೆ, ಹೇಳ್ಕೊಡ್ತೀನಿ ನೋಡಿ. ಒಂದು ಸಲ ದಾರ ತಗೊಂಡು ಎರಡರಲ್ಲೊಂದು ಡಬಲ್ ಕ್ರೋಶ ಮಾಡೋದು. ಹಾಗೆ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿ ಒಂದು ಕಂಬನ ಹಾಕ್ಕೊಳ್ತೀನಿ. ಇಲ್ಲಿ 1 ಟೈಮ್ ದಾರ ಒಂದು ನೀಡಲ್ ಮೇಲೆ ಒಂದು ದಾರ ಇದೆ. 1 ಟೈಮ್ ದಾರ ಸುತ್ತಕೊಂಡು ಇದೇನು 3 ಚೈನ್ ಗ್ಯಾಪ್ ಇದೆಯೋ ಇದರೊಳಗಡೆ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಇನ್ನೊಂದು ಸಲ ದಾರ ಸುತ್ತಕೊಂಡು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ತೀನಿ. ಈಗ ಒಂದು ಬೀಡ್ ತಗೊಂಡು ಅಲ್ಲೇ ಸೇಮ್ ಗ್ಯಾಪಲ್ಲಿ ಡಬಲ್ ಕ್ರೋಶ, ಇದೇ ಥರ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಹಾಗೆ ಒಂದು ಚೈನ್ ಹಾಕ್ಕೊಳ್ತೀನಿ ಇಲ್ಲಿ ಮಧ್ಯದಲ್ಲಿ. ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಇದೇನು 3 ಚೈನ್ ಗ್ಯಾಪ್ ಇದೆಯೋ ಅದರಲ್ಲೇ ಎಲ್ಲನೂ ಮಾಡ್ಕೋಬೇಕು ನಾವು ಕಂಬಗಳನ್ನ. ಒಂದು ಖಾಲಿ ಕಂಬ ಆದಮೇಲೆ ಒಂದು ಬೀಡ್ ಹಾಕಿ ಒಂದು ಕಂಬ ಮಾಡ್ತೀನಿ. ಈಗ ಒಂದು ಖಾಲಿ, ಈಗ ಒಂದು ಚೈನ್ ಹಾಕ್ಕೊಳ್ತೀನಿ. ಮತ್ತೆ ಒಂದು ಬೀಡ್ ತಗೊಂಡು ಕಂಬ ಮಾಡ್ತೀನಿ. ಮತ್ತು ಒಂದು ಖಾಲಿ, ಒಂದು ಬೀಡ್ ಹಾಕಿ ಇಲ್ಲಿ ಮಧ್ಯ ಒಂದೊಂದು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 3 ಚೈನ್ ಹಾಕ್ಕೊಳ್ತೀನಿ. 1 ಟೈಮ್ ದಾರ ಸುತ್ಕೊಳ್ತೀನಿ. ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ನೋಡಿ, ಈ ಸಿಂಗಲ್ ಕ್ರೋಶಗೆ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಇಲ್ಲಿ ಡಬಲ್ ಕ್ರೋಶನ ಮಾಡ್ತೀನಿ. ತ್ರೀ ಚೈನ್ ಹಾಕಿ ಒಂದು ಡಬಲ್ ಕ್ರೋಶ ಮಾಡಿ, ಆ ಡಬಲ್ ಕ್ರೋಶನ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ಈ ಥರ ಬರುತ್ತೆ. ಈಗ ಇಲ್ಲಿ ಮತ್ತೆ 3 ಚೈನ್ ಅದೆಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್.
ಥರ ಲಾಕ್ ಆದಮೇಲೆ ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ತೀನಿ. ಈ ಥರ ಇಲ್ಲಿಂದ 1 2 3 4 5 6 ಚೈನ್ ಹಾಕ್ಕೊಳ್ತೀನಿ. ಇದೇನು ಗ್ಯಾಪ್ ಇದೆ ನೋಡಿ, 3 ಚೈನ್ ಇಲ್ಲಿಗೆ ಲಾಕ್ ಮಾಡ್ತೀನಿ. ನೀಟಾಗಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ, ಅರ್ಥ ಆಗೋದಿಲ್ಲ. ಮತ್ತು 6 ಚೈನ್ ಆದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಇದೆ ನೋಡಿ, ಅಲ್ಲಿ ಒಂದೊಂದು ಚೈನ್ ಹಾಕಿದ್ದೀವಲ್ಲ ಆ ಗ್ಯಾಪಲ್ಲಿ ಚೈನ್ ಅದು, ನಾನು ಸಿಂಗಲ್ ಕ್ರೋಶಾ ಅಂದ್ಬಿಟ್ಟೆ. ಈಗ ಮತ್ತೆ 6 ಚೈನ್, ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಇದೆಯಲ್ಲ ಇಲ್ಲಿಗೆ ಲಾಕ್. ಇದಂತೂ ತುಂಬ ಬರೀ ಈ ಥರ ಚೈನ್ಗಳೇ ಬರುತ್ತೆ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಬಿಗ್ಗಾಗಿ ಬರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು, ಬಿಗಿನರ್ಸ್ ಕೂಡ ಯೂಸ್ ಆಗುತ್ತೆ. ಇದು ಬಿಗ್ಗಾಗಿ ಹಾಕಬೇಕು, ತುಂಬ ಎಣಿಯೋಕ್ಕಾಗಲ್ಲ ಅನ್ನೋರು ಈ ಥರ ಡಿಸೈನ್ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿ ಕೂಡ. ಬ್ರೈಡಲ್ ಸ್ಯಾರಿಗೆ ಕೂಡ ಹಾಕೋಬೋದು. ಇದು ಡಿಸೈನು ತುಂಬ ಚೆನ್ನಾಗಿರುತ್ತೆ. ಈ ಥರ 6 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ. ಲಾಕ್ ಮಾಡಿ ಈಗ ಇಲ್ಲಿ ಲಾಸ್ಟಿಗೆ 3 ಚೈನ್ ಒಂದು ಸಿಂಗಲ್ ಕ್ರೋಶಾ ಇದೆಯಲ್ಲ ಅಲ್ಲಿಗೆ ಕೂಡ 6 ಚೈನ್ ಹಾಕಿ ಲಾಕ್ ಮಾಡ್ತಿದ್ದೀನಿ. ಈಗ ಇಲ್ಲಿ ಫ್ರಂಟಿಗೆ ಟರ್ನ್ ಮಾಡಿಕೊಂಡೆ. ಇಲ್ಲಿಂದ ಈ 6 ಚೈನ್ ಏನಿತ್ತೋ ಇಲ್ಲಿಗೆ ನಾನು 1 2 ಸಿಂಗಲ್ ಕ್ರೋಶಾನ ಮಾಡಿದೆ. 2 ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 6 ಚೈನ್ ಹಾಕ್ಕೊಳ್ತೀನಿ. ಇಲ್ಲೇ 6 ಚೈನ್, ಇದೇನು 6 ಚೈನ್ ಗ್ಯಾಪ್ ಇದೆಯೋ ಅಲ್ಲಿ ಕರೆಕ್ಟಾಗಿ ಇದು ಮಧ್ಯ ವಿ ಶೇಪ್ ಬರೋ ಥರ ಇಟ್ಕೊಂಡು ಒಂದು ಲಾಕ್ ಮಾಡಿಬಿಡೋಣ. ಈ 6 ಚೈನ್ನ ಆ 6 ಚೈನಿಗೆ ಲಾಕ್ ಮಾಡೋದು ಮಧ್ಯಕ್ಕೆ ಕರೆಕ್ಟಾಗಿ. ಮತ್ತು ಇಲ್ಲಿಂದ 6 ಚೈನ್, ಈ 6 ಚೈನಿಗೆ ಲಾಕ್, ಮತ್ತು 6 ಚೈನ್, ಈ 6 ಚೈನ್ಗೆ ಲಾಕ್. ಈ ಡಿಸೈನ್ ನಿಜವಾಗ್ಲೂ ಅರ್ಥ ಆಗಲ್ಲ, ಸ್ಕಿಪ್ ಮಾಡಿದರೆ ನೀವು ಒಂದು ಸ್ವಲ್ಪ ಸ್ಕಿಪ್ ಮಾಡಿದರೂ ಅರ್ಥ ಆಗೋದಿಲ್ಲ. ನೀಟಾಗಿ ಒಂದೊಂದು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಹಾಗೆ ಇಲ್ಲಿ ಲಾಸ್ಟಿಗೆ ಕೂಡ 2 ಸಿಂಗಲ್ ಕ್ರೋಶಾ ಲಾಸ್ಟ್ 6 ಚೈನಿಗೆ. ಆಮೇಲೆ ಇಲ್ಲಿ ಸಿಂಗಲ್ ಕ್ರೋಶಾ ಇದೆ ನೋಡಿ, ಅಲ್ಲಿ ಒಂದು ಸಿಂಗಲ್ ಹಾಫ್ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡೆ. ಈಗ ಇಲ್ಲಿ ಮತ್ತೆ 3 ಚೈನ್. ತುಂಬ ಫಾಸ್ಟ್ ಆಯಿತು ಅಂದ್ಕೊಳ್ತೀನಿ, ಸ್ಲೋ ಆಗಿ ಮಾಡ್ತೀನಿ. 3 ಚೈನ್ ಹಾಗೆ ಲಾಕ್. ಮತ್ತು ಈಗ ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿ 1 2 3 4 5 6 7, ಇಲ್ಲಿ 7 ಚೈನ್ ಹಾಕ್ಕೊಳ್ತೀನಿ ಲಾಸ್ಟಿಗೆ. ಇದೇನು 6 ಚೈನ್ ಇದೆಯೋ ಇಲ್ಲಿ ಮಧ್ಯಕ್ಕೆ ಲಾಕ್ ಮಾಡಿಬಿಡೋಣ. ವಿ ಶೇಪಲ್ಲಿ ಇಟ್ಕೊಂಡು ಮಧ್ಯಕ್ಕೆ ಲಾಕ್ ಮಾಡೋದು. ಮತ್ತು 7 ಚೈನ್, 7 ಕೂಡ ಲಾಕ್ ಮಾಡೋಣ. ಈಗ 7 ಚೈನ್ ಆದಮೇಲೆ ಇಲ್ಲಿ 3 ಚೈನ್ ಒಂದು ಸಿಂಗಲ್ ಕ್ರೋಶಾ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡಿಬಿಡೋಣ. ಹೀಗೆ ಲಾಕ್ ಮಾಡಿ ಇಲ್ಲಿ ಮತ್ತೆ ಒಂದು ಚೈನ್ ಹಾಕ್ತೀನಿ, ಒಂದು ಬೀಡ್ ಹಾಕಿ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶಾ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ತೀನಿ. ಈಗ ಒಂದು ಕಂಬ ಆಯಿತು ಅದು ಕೂಡ. ಈಗ ಬ್ಯಾಕ್ಗೆ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಟೈಮ್ ದಾರ ಸುತ್ಕೊಂಡು ಇಲ್ಲಿ ಎರಡರಲ್ಲೊಂದು ಡಬಲ್ ಕ್ರೋಶಾ, ಹಾಗೆ ಒಂದು ಬೀಡ್ ಹಾಕಬೇಕು, ಒಂದು ಖಾಲಿ ಡಬಲ್ ಕ್ರೋಶಾನ ಮಾಡಬೇಕು.
ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಒಂದು ಬೀಡ್ ಹಾಕಿದೆ, ಒಂದು ಖಾಲಿ ಮಾಡಿದ್ದೀನಿ. ಈಗ ಮತ್ತೆ ಒಂದು ಬೀಡ್ ಹಾಕ್ತೀನಿ, ಮತ್ತೆ ಒಂದು ಖಾಲಿ, ಒಂದು ಬೀಡ್ ಹಾಕಿ ಇಲ್ಲಿ ಒಟ್ಟು ನಾವು 10 ಡಬಲ್ ಕ್ರೋಶನ ಮಾಡಬೇಕು. ಒಂದು ಬೀಡ್ ಹಾಕಿ ಒಂದು ಖಾಲಿ, ಒಟ್ಟು 10 ಕಂಬಗಳನ್ನ ಮಾಡ್ಕೊಳ್ಳೋಣ. ಇಲ್ಲಿ 5 ಬೀಡ್ ಬರಬೇಕು ಒಟ್ಟು. ಹೀಗೆ ಆಮೇಲೆ ಲಾಸ್ಟಿಗೆ ಒಂದು ಇದೇ ಸೇಮ್ 7 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ. ಇಲ್ಲಿ ಫಸ್ಟಿಗೇನು ಸಿಂಗಲ್ ಕ್ರೋಶ ಬೇಡ, ಡಬಲ್ ಕ್ರೋಶದಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಮಧ್ಯ ಮಾತ್ರ ಆ ಕಡೆ ಈ ಕಡೆ ಒಂದೊಂದು ಸಿಂಗಲ್ ಕ್ರೋಶ ಮಾಡಿ ಆನಂತರ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲ ಗ್ಯಾಪಲ್ಲಿ ಕೂಡ ಇದೇ ಥರ 7 ಚೈನ್ ಇದೆಯಲ್ಲ, ಅಲ್ಲಿ 10 ಕಂಬಗಳನ್ನ ಮಾಡಿಕೊಂಡು ಆ ಕಡೆ ಈ ಕಡೆ ಸೈಡ್ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಈಗ ಇಲ್ಲಿ ಲಾಸ್ಟ್ವರೆಗೂ ಹಾಕಿದೆ. ಈಗ ಲಾಸ್ಟಿಗೆ ಒಂದ್ಸಲ ದಾರ ಸುತ್ಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಇದರೊಳಗಡೆಯಿಂದ ನೀಡಲ್ ತಗೊಂಡು ದಾರನ ಎಳ್ಕೋಬೇಕು. ದಾರನ ಎಳ್ಕೊಂಡು ಒಂದು ಡಬಲ್ ಕ್ರೋಶನ ಮಾಡಿ ಅದನ್ನ ಲಾಕ್ ಮಾಡಿಬಿಡೋಣ. ಅದೆಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿಬಿಡೋದು. ನೋಡಿ ಎಷ್ಟು ಬಿಗ್ಗಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಮಧ್ಯೆ ಎಲ್ಲ ಚೈನ್ಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಯಾವುದು ಕೂಡ ಈ ಥರ ಗುಡ್ಡಿಗಾಗೋದೆಲ್ಲ ಆಗಿಲ್ಲ, ತುಂಬ ನೀಟಾಗಿ ಕಾಣುತ್ತೆ. ಇಲ್ಲಿ ಈಗ 2 ಚೈನ್ ಹಾಗೆ ಲಾಕ್ ಮಾಡಿ 2 ಚೈನ್ 3 ಚೈನ್ ಎಷ್ಟಾದರೂ ಹಾಕ್ಕೋಬೋದು ಗ್ಯಾಪಿಗೆ. ಇದು ಆನಂತರ 5 ಚೈನ್, ಇದು ಕುಚ್ಚಿಗೋಸ್ಕರ. ನೀವು ಕುಚ್ಚು 1 2 ಎಷ್ಟಾದರೂ ಹಾಕ್ಕೋಬೋದು. ನಾನು 1 ಕುಚ್ಚಿಗೆ ಜಾಗನ ಬಿಟ್ಟಿದ್ದೀನಿ. ಮತ್ತು 2 ಚೈನ್ ಓಕೆ ಲಾಕ್. ಇಷ್ಟಾಯಿತು. ಇದು ಗ್ಯಾಪಿಗೋಸ್ಕರ, ಈ ಕಡೆ ಗ್ಯಾಪು ಮಧ್ಯ ಕುಚ್ಚು. ಈಗ ಇಲ್ಲಿ 5 ಚೈನ್ಗಳನ್ನ ಹಾಕೋಣ. 5 ಟೈಮ್ 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ನ 5 ಟೈಮ್ ಹಾಕ್ಕೋಬೇಕು. ಹಾಗೆ ಫಸ್ಟ್ ಆರ್ಚ್ನ ಯಾವ ಥರ ಹೇಳ್ಕೊಟ್ನೋ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೇಮ್ ಅದೇ ಥರ ಎಲ್ಲ ಆರ್ಚ್ನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಲಾಸ್ಟಿಗೆ ಸ್ಯಾರಿಗೆ ಮಾಡಿರೋ ವಿಡಿಯೋನ ಹಾಕ್ತೀನಿ, ಅದನ್ನ ನೀವು ನೋಡ್ಕೋಬೋದು. ಅದು ಸ್ವಲ್ಪನೇ ಇದೆ, ಅದನ್ನೇ ಹಾಕ್ತೀನಿ, ಅದನ್ನೇ ನೋಡ್ಕೊಳ್ಳಿ. ಸ್ಯಾರಿಗೆ ಹಾಕಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಈ ಥರ 5 ಟೈಮ್ ಹಾಕ್ಕೊಂಡು ಮತ್ತೆ ಬ್ಯಾಕೆ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಬ್ಯಾಕೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡಿ ಮತ್ತು ಇದೇ ಥರ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಕಂಪ್ಲೀಟ್ ಮಾಡೋಣ. ಈ ಡಿಸೈನ್ನ ಫೈನಲಾಗಿ ಯಾವ ಥರ ಇರುತ್ತೆ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಅಂತ ಫೈನಲ್ ಒಂದು ವಿಡಿಯೋನ ಹಾಕ್ತೀನಿ, ಓಕೆನಾ. ಇದೇ ಥರ ಸೇಮ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಯಾವುದೇ ಸ್ಟೆಪ್ನೂ ಕೂಡ ಮಿಸ್ ಮಾಡಬೇಡಿ. ಇದೀಗ ಇಷ್ಟು ಕಂಪ್ಲೀಟ್ ಆಗಿದೆ ನೋಡಿ. ಫೈನಲಾಗಿ ಈ ವಿಡಿಯೋ ಹಾಕಿದ್ದೀನಿ. ಇದು ಸ್ಯಾರಿಗೆ ಕಟ್ಟಿದ್ದು ನಾನು. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಗ್ರ್ಯಾಂಡಾಗಿ ಕೂಡ ಇದೆ. ರಿಯಲಾಗಿ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ.
ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.